ನನ್ನ ಹಿಂದೆ ತಾವು ನೋಡ್ತಿರ್ಬೇಕು ಈ ನಮ್ಮ ಗುರುಗಂಗಾ ವಿರಜಾ ನದಿಯ ಏನು ಪರಿಸ್ಥಿತಿ ಇದೆ ಅಂತ. ಇವತ್ತು ನಮ್ಮ ಹುಮ್ನಾಬಾದ್ನಲ್ಲಿನ ಇಂಡಸ್ಟ್ರಿಯಲ್ ಏರಿಯಾದ ಎಲ್ಲ ಯೂನಿಟ್ಸ್ಗಳು ಅನ್ಟ್ರೀಟೆಡ್ ವಿಷಯುಕ್ತವಾದ ಅವರ ತ್ಯಾಜ್ಯವನ್ನು, ಕೆಮಿಕಲ್ ತ್ಯಾಜ್ಯವನ್ನು ಈ ನದಿಯಲ್ಲಿ ಬಿಟ್ಟು ಸುಮಾರು 200 ವರ್ಷಗಳಿಂದ ಇತಿಹಾಸ ಹೊಂದಿರುವ ಒಂದು ಪವಿತ್ರ ಗುರುಗಂಗಾ ವಿರಜಾ ನದಿಗೆ ಇವತ್ತು ಏನಾದ್ರೂ ಪರಿಸ್ಥಿತಿ ಮಾಡಿಬಿಟ್ಟು ಅಂತ ತಾವು ನೋಡ್ರಿ. ಎಷ್ಟು ಸಲ ಮನವಿ ಮಾಡಿದ್ರು ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ, ಏನೂ ಅದರ ಮೇಲೆ ಆಕ್ಷನ್ ಇನ್ನೂ ಆಗಿಲ್ಲ. ಈಗ ತಾವು ನೋಡಬಹುದು, ಸ್ವಲ್ಪ ಝೂಮ್ ಮಾಡಿ ತೋರಿಸೋರಿಗೆ ಏನು ವಿಷಾಕ್ತವಾದ ಒಂದು ಕಪ್ಪು ಬಣ್ಣದ ಕೆಮಿಕಲ್ ತ್ಯಾಜ್ಯ ಉಗ್ಗಾಡ ವಾಸನೆ ಬರ್ತಾ ಇದೆ. ಈ ಮೊಳಕೇರ, ಗಡವಂತಿ, ಮಾಣಿಕ್ ನಗರ್ ಇಲ್ಲಿ ಮೇನ್ಲಿ ಅಂದ್ರೆ ಮಂದಿಗೆ ಬಾವಿ ನೀರು ಯೂಸ್ ಮಾಡ್ತಾರೆ. ಆ ಬಾವಿ ನೀರಲ್ಲಿ ಈ ನೀರು ಪರ್ಕೋಲೇಟ್ ಆಗ್ತಾ ಇದೆ. ಈ ವಿಷಯುಕ್ತವಾದ ವಿಷಾಕ್ತ ನೀರು ಅಲ್ಲಿ ಪರ್ಕೋಲೇಟ್ ಆಗಿ ಜನರಿಗೆ ಎಷ್ಟೋ ತೊಂದರೆಗಳು ಆಗ್ತವೆ. ಅದಕ್ಕೆ ಬಿಟ್ಟು ಜನರು ಬರ್ತಾರೆ, ಇಲ್ಲಿ ಭಕ್ತಾದಿಗಳು ಬರ್ತಾರೆ, ಲಕ್ಷಾವಧಿ ಮಂದಿ ಮಾಣಿಕ್ ನಗರದ ಪರಿಶೀಲನೆಗೆ ಬರ್ತಾರೆ. ಅವರು ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ತೀರ್ಥವನ್ನು ತಗೋತಾರೆ. ಈ ನದಿ ಹಾರತ್ನ ನೋಡ್ರಿ, ಇದು ಪರಿಸ್ಥಿತಿ ನೋಡ್ರಿ ಏನಾಗಿದೆ. ಅಧಿಕಾರಿಗಳಿಗೆ, ನಾಯಕರಿಗೆ, ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ಹೇಳಾಯಿತು. ಏನು ಹೇಳಿದ್ರು ಏನು ಫಲ ನಮ್ಗೆ ಸಿಕ್ಕಿಲ್ಲ, ಏನೂ ಆಗಿಲ್ಲ. ಅದಕ್ಕೆ ಈಗ ನಮ್ಮ ವಿಚಾರ ಏನು ಅಂದ್ರೆ, ಇದಕ್ಕೆ ಈ ಗುರುಗಂಗಾ ನದಿಗೆ ಉಳಿಸ್ಬೇಕಂದ್ರೆ ಜನರ ಒಂದು ಧ್ವನಿನೇ ಉಳಿಸ್ಬೇಕು. ಜನರ ಒಂದು ಶಕ್ತಿಯಿಂದ ಅವರು ಒಕ್ಕಟ್ಟಾಗಿ ಏನಾದರೂ ಒಂದು ಅಭಿಯಾನ ಮಾಡಿದ್ರೇ ಈ ಗುರುಗಂಗಾ ನದಿ ಉಳಿತದ ನಮ್ಮ ಭಾವನೆ ಇದೆ. ಅದಕ್ಕೆ ಗುರುಗಂಗಾ ಉಳಿಸಿ ಎನ್ನುವ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಆ ಅಭಿಯಾನಕ್ಕೆ, ಆ ಒಂದು ಮೂಮೆಂಟಿಗೆ ಎಲ್ಲ ಜನರ ಸಹಕಾರ್ಯ ಬೇಕು. ತಮ್ಮೆಲ್ಲರ ಸಹಕಾರದಿಂದನೇ ಈ ನಮ್ಮ ಕಾರ್ಯ ಸಾಧ್ಯವಾಗಲಿದೆ. ಗುರುಗಂಗಾ ಉಳಿಸಿ ಈ ಅಭಿಯಾನಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಕೊಡಿ.